ರಾಜ್ಯ ಸಂಗೀತ ವಿದ್ವಾನ್ ಪ್ರಶಸ್ತಿ ಪುರಸ್ಕೃತರು ಹಾಗೂ ಹಿಂದೂಸ್ತಾನಿ ಗಾಯಕರು ಪಂಡಿತ್ ವೆಂಕಟೇಶ್ ಕುಮಾರ್ ಅವರೇ, ವಿಧಾನ ಪರಿಷತ್ನಲ್ಲಿ ಸಭಾಪತಿಗಳಾದಂಥ ಬಸವರಾಜ್ ಹೊರಟ್ಟಿಯವರೇ, ಸಚಿವರಾದಂಥ ಶ್ರೀ ವೆಂಕಟೇಶ್ ಅವರೇ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾದಂಥ ಶ್ರೀ ಶಿವರಾಜ್ ತಂಗಡಗಿಯವರೇ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾದಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ಮಾಜಿ ಶಾಸಕರಾದಂಥ ತನ್ವೀರ್ ಸೇಠ್ ಅವರೇ, ಮಾಜಿ ಸಚಿವರು, ಶಾಸಕರು ಆದಂಥ ಶ್ರೀ ತನ್ವೀರ್ ಸೇಠ್ ಅವರೇ, ಲೋಕಸಭಾ ಸದಸ್ಯರಾದಂಥ ಸುನಿಲ್ ಬೋಸ್ ಅವರೇ, ಈ ಕ್ಷೇತ್ರದ ಶಾಸಕರು, ಈ ಸಮಾರಂಭದ ಅಧ್ಯಕ್ಷರು ಆದಂಥ ಶ್ರೀ ವತ್ಸ ಅವರೇ, AR ಕೃಷ್ಣಮೂರ್ತಿ ಅವರೇ, ಅನಿಲ್ ಚಿಕ್ಮಾದು ಅವರೇ, ರವಿಶಂಕರ್ ಅವರೇ, ಮೇಲ್ಮನೆಯ ಸದಸ್ಯರಾದಂಥ ಡಾಕ್ಟರ್ ತಿಮ್ಮಯ್ಯ ಅವರೇ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಉಪಾಧ್ಯಕ್ಷರಾದಂಥ ಶ್ರೀಮತಿ ಪುಷ್ಪಾ ಅಮರನಾಥ್ ಅವರೇ, ಕಾಡಾ ಅಧ್ಯಕ್ಷರಾದಂಥ ಶ್ರೀ ಮರುಸ್ವಾಮಿ ಅವರೇ, ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಮಾನಸ ಅವರೇ, ಅಧಿಕಾರಿ ಸ್ನೇಹಿತರೆ, ಇಲ್ಲಿ ಭಾಗವಹಿಸಿರ್ತಕ್ಕಂಥ ಆತ್ಮೀಯ ಬಂಧುಗಳ ತಾಯಂದಿರೇ, ಮಾಧ್ಯಮದ ಸ್ನೇಹಿತರೆ, ಇದು ಭಾಷಣ ಮಾಡೋ ವೇದಿಕೆ ಅಲ್ಲ. ನನಗೆ ಇನ್ನೊಂದು ಕಾರ್ಯಕ್ರಮ ಇದೆ. ಇವತ್ತು ಬೆಳಿಗ್ಗೆ ವಿದ್ಯುಕ್ತವಾಗಿ ಬಾನು ಮುಸ್ತಾಕ್ ಅವರ ವತಿಯಿಂದ ದಸರಾ ಮಹೋತ್ಸವವನ್ನು ಉದ್ಘಾಟನೆ ಮಾಡಿದ್ದೇವೆ. ದಸರಾ ಮಹೋತ್ಸವ ಸುಮಾರು 400 ವರ್ಷಕ್ಕೂ ಹಳೆಯದು. ಮೈಸೂರಿನಲ್ಲಿ 1610ರಲ್ಲಿ ಪ್ರಾರಂಭ ಆಯಿತು. 1610ರಲ್ಲಿ ಪ್ರಾರಂಭ ಆಯಿತು. ಅಲ್ಲಿಂದ ಮೈಸೂರಿನ ಅರಸರಾದಂಥ ರಾಜ ಒಡೆಯರ್ ಕಾಲದಲ್ಲಿ ಪ್ರಾರಂಭ ಆದದ್ದು. ಇದು ಶ್ರೀರಂಗಪಟ್ಟಣದಲ್ಲಿ ಪ್ರಾರಂಭ ಆಯಿತು. ಇದಕ್ಕಿಂತ ಮೊದಲು ವಿಜಯನಗರದ ಅರಸರು ದಸರಾ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ರು. ವಿಜಯನಗರದ ಅರಸರ ಸಾಮ್ರಾಜ್ಯ ಪತನ ಆದಮೇಲೆ ಅದು ಮೈಸೂರಿನಲ್ಲಿ ಪ್ರಾರಂಭ ಆಯಿತು. ಮೈಸೂರು ಅರಸರು
ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ರು. ಆಮೇಲೆ ಸರ್ಕಾರ ಮಾಡಲಿಕ್ಕೆ ಪ್ರಾರಂಭ ಆಯಿತು. ನಾನು ಮುಖ್ಯಮಂತ್ರಿಯಾಗಿ ಇದು 8ನೇ ದಸರಾ. ಎಂಟನೇ ದಸರಾ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ನಾನು ಮುಖ್ಯಮಂತ್ರಿ ಆಗಿರುವಾಗಲೂ ತನ್ವೀರ್ ಸೇಠ್ ಅವರೇ ಮಾಡಿದರು. ನಾನು ಉದ್ಘಾಟನಾ ಕಾರ್ಯಕ್ರಮ ಮತ್ತು ಆಯುಧ ಪೂಜೆ ಮತ್ತು ದಸರಾ ಜಂಬೂ ಸವಾರಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಕ್ಕಂಥ ಕೆಲಸವನ್ನು ಮಾಡ್ಕೊ ಬಂದಿದ್ದೀನಿ. ಇದು ನನಗೆ ದೊರೆತಂಥ ಒಂದು ಅವಕಾಶ. ಈ ಅವಕಾಶವನ್ನು ಉಪಯೋಗಿಸ್ಕೊಳ್ತಕ್ಕಂಥ ಪುಣ್ಯ ಕಾರ್ಯ ಇದು ನನ್ನ ಮೇಲೆ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈ ದಸರಾ ಮಹೋತ್ಸವದ ಪ್ರಯುಕ್ತ ಪ್ರತಿ ವರ್ಷ ಸಂಗೀತ ವಿದ್ವಾನ್ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಈ ಬಾರಿ ವೆಂಕಟೇಶ್ ಕುಮಾರ್ ಅವರಿಗೆ ಸಂಗೀತ ವಿದ್ವಾನ್ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಅವರು ಹೇಗೆ ಸಂಗೀತವನ್ನು ಕಲಿತರು, ಸಂಗೀತದಲ್ಲಿ ಮೇರು ವ್ಯಕ್ತಿತ್ವವನ್ನು ರೂಪಿಸ್ಕೊಂಡ್ರು ಅನ್ನೋದ್ರ ಬಗ್ಗೆ ಸ್ವಲ್ಪದರಲ್ಲೇ ಮಾತಾಡಿದ್ದಾರೆ. ಪುಟ್ಟರಾಜ್ ಗವಾಯಿಗಳು ಅವರ ಗರಡಿನಲ್ಲಿ ಪಳಗಿದಂಥವ್ರು. ಆ ಗರಡಿನಲ್ಲಿ ಪಳಗಿ ಇವತ್ತು ದೇಶ ವಿದೇಶಗಳಲ್ಲಿ ಸಂಗೀತದ ರುಚಿಯನ್ನು ಜನರಿಗೆ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅವರಿಗೆ ಸರ್ಕಾರ ಇವತ್ತು ಪ್ರಶಸ್ತಿ ಕೊಡೋದ್ರ ಜೊತೆಗೆ ಅವರಿಗೆ ಆಯುಷು ಆರೋಗ್ಯಗಳನ್ನು ಕೊಡಲಿ, ಇನ್ನೊಂದಷ್ಟು ಎತ್ತರಕ್ಕೆ ಹೋಗಲಿ, ಅವರು ಸಂಗೀತದ ರುಚಿಯನ್ನು ಎಲ್ಲ ಜನರಿಗೆ ದೇಶ ವಿದೇಶಗಳಲ್ಲಿ ಮತ್ತು ನಮ್ಮ ದೇಶದಲ್ಲಿ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಆರೈಕೆಯನ್ನು ಮಾಡಲಿಕ್ಕೆ ಬಯಸ್ತಾ ಇದ್ದಾರೆ. ಒಬ್ಬ ಸಾಮಾನ್ಯ ಕುಟುಂಬ, ಬಡತನದ ಕುಟುಂಬದಿಂದ ಬಂದು ಇಷ್ಟು ಎತ್ತರಕ್ಕೆ ಬೆಳೆದಿರ್ತಕ್ಕಂಥದ್ದು, ಸಂಗೀತ ಕ್ಷೇತ್ರದಲ್ಲಿ ಭಾಳ ಸಾಧನೆ ಮಾಡಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಆಶ್ಚರ್ಯಪಡಬೇಕಾದಂಥ ವಿಚಾರ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸಂಗೀತ ಕೆಲವೇ ಜನರಿಗೆ ಒಲಿತಕ್ಕಂಥದ್ದಲ್ಲ, ಅದಕ್ಕೆ ಶ್ರದ್ಧೆ ಇರಬೇಕು, ಭಕ್ತಿ ಇರಬೇಕು ಮತ್ತು ಏಕಾಗ್ರತೆ ಇರಬೇಕು. ಅದು ಕಲಿಬೇಕು ಅಂತಕ್ಕಂಥ ಮನಸ್ಸು ಇರಬೇಕು. ಅದಿದ್ದರೂ ಮಾತ್ರ ಸಂಗೀತವನ್ನು ಕರಗತ ಮಾಡ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಒಂದು ಕಾಲ ಇತ್ತು, ಕೆಲವು ಜನರು ಮಾತ್ರ ಸಂಗೀತ ಕಲಿತಕ್ಕಂಥ ಅವಕಾಶಗಳಿತ್ತು. ಈಗ ನಮ್ಮ ವೆಂಕಟೇಶ್ ಕುಮಾರ್ ಅಂತವರು ಕೂಡ ಸಂಗೀತಗಾರರಾಗ್ತಕ್ಕಂಥ ಅವಕಾಶ ಸಿಕ್ಕಿದೆಯಲ್ಲ, ಈ ಅವಕಾಶ ದೊರೆತದಕ್ಕೆ ಅವರ ಆಸಕ್ತಿಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಗೊಂದು ಹಾಡು ಕೂಡ ಹೇಳಿದ್ರು, ಕನಕದಾಸರ ಹಾಡು ಭಾಳ ಅದ್ಭುತವಾಗಿ ಹಾಡಿದ್ರು ನೋಡಿ. ಅವರೇ ವಾಲಂಟಿಯರಾಗಿ ಹೇಳಿದ್ದು, ನಾನು ಒಂದು ಶ್ಲೋಕ ಹಾಡ್ತೀನಿ ಅಂತ ಹೇಳಿದ್ರು. ನಾನು ಹೇಳಿದೆ ಸಂಪೂರ್ಣ ಹಾಡನ್ನೇ ಹಾಡ್ಬಿಡಿ ಅಂತ ಹೇಳಿದೆ. ಅವರು ಪೂರ ಹಾಡನ್ನು ಹೇಳಿದ್ರು. ಹಾಗೆ ಜೀವನದ ಉದ್ದಕ್ಕೂ ಕೂಡ ಅವರು ಹಾಡುತ್ತಲೇ ಇರಲಿ, ಪ್ರಶಸ್ತಿಗಳು ಬರುತ್ತಲೇ ಇರಲಿ ಅಂತಕ್ಕಂಥ ಆಶಯವನ್ನು ವ್ಯಕ್ತ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ಈ ವರ್ಷ ಅವರು ಭಾಳ ಹಿಂದೆಯೇ ಬರಬೇಕಾಗಿತ್ತು. ಅದನ್ನು ಹೇಳಿದ್ರು. ನಾನು ಅನೇಕ ಸಂಗೀತ ವಿದ್ವಾನ್ಗಳನ್ನು ಆಯ್ಕೆ ಮಾಡ್ತಕ್ಕಂಥ ಕಮಿಟಿನಲ್ಲಿ ಚೇರ್ಮನ್ ಆಗಿದ್ದೆ. ಅದು ನನಗೆ ಯಾವಾಗ ಕೊಡ್ತಾರೆ ಅಂತ ಕೇಳ್ತಿದ್ದೆ ಅಂತ. ನನಗೆ ಯಾವಾಗ ಕೊಡ್ತಾರೆ ಅಂತೇಳಿ ನಿಮಗೆ ಭಾಳ ಹಿಂದೆಯೇ ಸಿಗಬೇಕಾಗಿತ್ತು.
ಈಗ ಸಿಕ್ಕಿದೆಯಲ್ಲ ಅಂತಕ್ಕಂಥದ್ದು ಸಂತೋಷ ನಮಗೆಲ್ಲ ಇದೆ ಅಂತಕ್ಕಂಥ ಮಾತುಗಳನ್ನು, ಯಾಕೆಂದರೆ ಮೈಸೂರು ರಾಜರು ಕಲೆ ಸಂಸ್ಕೃತಿ ಮತ್ತು ಸಾಹಿತ್ಯ ಇವಕ್ಕೆಲ್ಲ ಹೆಚ್ಚು ಗೌರವವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ರು. ನಮ್ಮ ಸರ್ಕಾರ ಅದನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ. ಅದರಿಂದ ಇವತ್ತು ನಿಮಗೆ ಸಂಗೀತ ವಿದ್ವಾನ್ ಅಂತಕ್ಕಂಥ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದ್ದೇವೆ. ಇದು ನಿಮಗೆ ಸಂದಂಥ ಗೌರವ ಅಲ್ಲ, ಇದು ನಮಗೆ ಸಂದಂಥ ಗೌರವ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ಅನೇಕ ಪ್ರಶಸ್ತಿಗಳು ಬಂದಿದ್ದಾವೆ, ಅದರಲ್ಲಿ ಇದು ಒಂದು ಪ್ರಶಸ್ತಿ ಅಷ್ಟೇ. ನೀವು ಅನೇಕ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದೀರಿ, ಇದು ಒಂದು ಪ್ರಶಸ್ತಿ ಕೂಡ ಮಾಡ್ತೇವೆ. ನಿಮಗೆ ಆಯುಷು, ಆರೋಗ್ಯ ಮತ್ತು ಐಶ್ವರ್ಯ ಬೇಡ, ಆಯುಷು ಆರೋಗ್ಯ ಕೊಡಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮಗೆ ನನ್ನ ವತಿಯಿಂದ ಸರ್ಕಾರದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ನಿಮ್ಮ ಗುರುಗಳಾದಂಥ ಪುಟ್ಟರಾಜ್ ಗವಾಯಿಯವರಿಗೂ ಕೂಡ ಸ್ಮರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ. ಆಮೇಲೆ ಶ್ರೀವತ್ಸ ಅವರು ಒಂದು ಮಾತನ್ನು ಹೇಳಿದ್ದಾರೆ. ಏನಪ್ಪ ಅಂತಂದರೆ, ವಿದ್ವಾನ್ ವಾಸುದೇವಾಚಾರ್ಯ ಅವರು ಭಾಳ ದೊಡ್ಡ ಕಲಾನಿಧಿ ಆಗಿದ್ದರು. ಅವ್ರಿಗೆ ಅವ್ರ ಹೆಸರಿನಲ್ಲಿ ಏನಾದರೂ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದ್ದಾರೆ, ಮಾಡಿಕೊಳ್ಳೋಣ. ಅದನ್ನು ಮಾಡ್ತೇವೆ. ನಮ್ಮ ಸರ್ಕಾರ ಮುಂದಿನ ಅವರ ಹುಟ್ಟಿದ ದಿನ ಇರ್ಬೋದು, ಅವರ ನಿಧನರಾದಂಥ ದಿನ ಇರ್ಬೋದು, ಯಾವುದಾದ್ರು ಒಂದು ದಿನ ಆಯ್ಕೆ ಮಾಡಿ ಅವರ ದಿನವನ್ನು ಆಚರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ಕೊಳ್ಳೋಣ, ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ದಸರಾ ಹಬ್ಬದ ಶುಭಾಶಯಗಳನ್ನು ಕೋರಿ ನೀವೆಲ್ಲರೂ ಕೂಡ ಮುಂದಿನ 1 ವಾರ 10 ದಿನ ದಸರಾ ಕಾರ್ಯಕ್ರಮಗಳು ನಡೀತವೆ. ಆ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನೀವೆಲ್ಲರೂ ಕೂಡ ಸಂತೋಷದಿಂದ ಇರಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ್.